ಹಾಯ್, ವೆಲ್ಕಮ್ ಟು ಮಹಿ ಮಾಸ್ಟರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕಾಸ್ಟ್ ಅಕೌಂಟಿಂಗ್ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಅಲ್ಲಿ ಇರುವಂತಹ ಲಿಫೋ ಮತ್ತೆ ಫಿಫೋ ಪ್ರಾಬ್ಲಮ್ ರಿಲೇಟೆಡ್ ನೋಡ್ತಾ ಹೋಗೋಣ. ಸೊ ಇದು 10 ಮಾರ್ಕ್ಸ್ಗೆ ಅಥವಾ 15 ಮಾರ್ಕ್ಸ್ಗೆ ನಿಮ್ಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸಮ್ ಟೈಮ್ ನಿಮ್ಗೆ ಓನ್ಲಿ ಫಿಫೋ ಸ್ವಲ್ಪ ಹೈಯರ್ ಪ್ರಾಬ್ಲಮ್ ನ ಕೊಡಬಹುದು 10 ನಂಬರ್ಗೆ, ಅಥವಾ ಲಿಫೋ ಕೊಡಬಹುದು. ಸಮ್ ಟೈಮ್ ಲಿಫೋ ಅಂಡ್ ಫಿಫೋ ಎರಡು ಮಿಕ್ಸ್ ಮಾಡಿ 15 ಮಾರ್ಕ್ಸ್ ಗೆ ಕೇಳಬಹುದು, ಅಥವಾ ಸಪರೇಟ್ ಆಗು ಕೇಳಬಹುದು. ಸೊ ಒಟ್ಟಾರೆ ಈ ಒಂದು ಕ್ವಶನ್ ಅದು ಫಿಫೋ ಅಥವಾ ಲಿಫೋ ಎಕ್ಸಾಮಿನೇಷನ್ ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಫಿಫೋ ರಿಲೇಟೆಡ್ ಒಂದು ಮಾಡೋಣ. ಸೊ ಫಿಫೋ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನೋದನ್ನ ನಾವು ಫಿಫೋ ಅಂತ ಕರೆದ್ರೆ, ಲಿಫೋ ಲಾಸ್ಟ್ ಇನ್ ಫಸ್ಟ್ ಔಟ್. ನೋಡಿ, ಫಸ್ಟ್ ಇನ್ ಅಂದ್ರೆ ಮೊದಲು ಯಾವುದು ಬಂದಿದೆ ಅದನ್ನ ನಾವು ಮೊದಲು ಇಶ್ಯೂ ಮಾಡಬೇಕು ಅಥವಾ ಕೊಡಬೇಕು ಅನ್ನುವಂಥದ್ದು ನೋಡ್ತೀವಿ. ಲಿಫೋನಲ್ಲಿ ಲಾಸ್ಟ್ ಅಲ್ಲಿ ಯಾವುದು ಬಂದಿದೆ ಅದನ್ನ ನಾವು ಮೊದಲು ಕೊಡಬೇಕು ಅನ್ನೋದನ್ನ ನಾವು ಲಾಸ್ಟ್ ಇನ್ ಫಸ್ಟ್ ಔಟ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇವಾಗ ನಾವು ಫಿಫೋ ಮೆಥಡ್ ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಮಾಡ್ತಾ ಹೋಗೋಣ. ಸ್ವಲ್ಪ ಸಿಂಪಲ್ ಪ್ರಾಬ್ಲಮ್ ಇರುತ್ತೆ. ಫಸ್ಟ್ ಕಾನ್ಸೆಪ್ಟ್ ನ ನೀಟಾಗಿ ನೋಡ್ಕೊಳ್ಳಿ, ಹೇಗೆ ನಾವು ತಗೋಬೇಕು, ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಒಂದು ಪ್ರಾಬ್ಲಮ್ ನ ತಗೊಳ್ಳೋಣ. ಆ ಪ್ರಾಬ್ಲಮ್ ಬಂದು, ಪ್ರಿಪೇರ್ ಎ ಸ್ಟೋರ್ ಲೆಡ್ಜರ್ ಫಾರ್ ಮಟೀರಿಯಲ್ ಎ ಅಂಡರ್ ಫಿಫೋ ಮೆಥಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 1ನೇ ತಾರೀಕು 1ನೇ ತಿಂಗಳು, ಸೊ 1st Jan 2001 ಓಪನಿಂಗ್ ಸ್ಟಾಕ್ 100 ಯೂನಿಟ್ಸ್ ಅಟ್ rupees 3.5 ಯೂನಿಟ್ ಅಂತ ಹೇಳಿದೆ. ನೋಡಿ, ಫಾರ್ಮೆಟ್ ಅನ್ನ ಹಾಕೋಬೇಕು. ಸೊ ಡೇಟ್, ಸೊ ಈ GR ನಂಬರ್ ಅಂಡ್ MR ನಂಬರ್ ನಿಮ್ಗೆ ಯೂಶುವಲಿ ರಿಟರ್ನ್ಸ್ ಮಾಡಿದಾಗ ಅಥವಾ ಇನ್ನೊಂದು ಸ್ವಲ್ಪ ಹೈಯರ್ ದಿ ಆರ್ಡರ್ ಹೋದಾಗ ನಾವು ಯೂಸ್ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಸ್ಮಾಲ್ ಪ್ರಾಬ್ಲಮ್ಸ್ ಅಲ್ಲಿ ಇದನ್ನ ಯೂಸ್ ಮಾಡೋದಿಲ್ಲ. ಸೊ ರಿಸಿಟ್, ಎಷ್ಟನ್ನ ಕ್ವಾಂಟಿಟಿನ ರಿಸೀವ್ ಮಾಡ್ಕೊಂಡಿದೀವಿ, ಅದಕ್ಕೆ ಎಷ್ಟು ರೇಟು, ಟೋಟಲ್ ಮಾಡಿದ್ರೆ ಎಷ್ಟು ಅಮೌಂಟ್. ಅದೇ ತರ ಎಷ್ಟನ್ನ ಪೇ ಮಾಡ್ತಾ ಇದೀವಿ, ಪೇಮೆಂಟ್ ಅಂದ್ರೆ ಕೊಡ್ತಾ ಇದೀವಿ, ಇಶ್ಯೂ ಮಾಡ್ತಾ ಇದೀವಿ. ಸಾರಿ, ಇಲ್ಲಿ ಪೇಮೆಂಟ್ ಅಂತ ಬರ್ದ್ಬಿಟ್ಟಿದೀನಿ, ಇದನ್ನ ಇಶ್ಯೂಡ್ ಅಂತ ಹಾಕೊಳ್ಳಿ. ಇದು ಪೇಮೆಂಟ್ ಅಲ್ಲ, ದಟ್ ಈಸ್ ರೆಕಾರ್ಡ್ ಇಶ್ಯೂಡ್. ಇಶ್ಯೂಡ್ ಅಂತ ಹಾಕೊಳ್ಳಿ. ಸೊ ಇಶ್ಯೂಡ್ ಎಷ್ಟಾಗಿದೆ, ಸೊ ಎಷ್ಟು ಕ್ವಾಂಟಿಟಿನ ಇಶ್ಯೂ ಮಾಡ್ತಾ ಇದೀವಿ, ಅದ್ರದ್ದು ರೇಟ್ ಎಷ್ಟು ಮತ್ತೆ ಅಮೌಂಟ್ ಎಷ್ಟು. ಇದನ್ನ ರಿಸೀವ್ ಮಾಡ್ಕೊಂಡಿರೋಂಥದ್ದು ಮತ್ತೆ ಇಶ್ಯೂ ಮಾಡಾದ್ಮೇಲೆ ಎಷ್ಟು ಬ್ಯಾಲೆನ್ಸ್ ಉಳ್ಕೊಂಡಿದೆ ಅನ್ನೋದನ್ನ ನಾವು ಈ ಬ್ಯಾಲೆನ್ಸ್ ಅಲ್ಲಿ ಸೇಮ್ ಅದೇ ತರ ಎಷ್ಟು ಕ್ವಾಂಟಿಟಿ ಉಳ್ಕೊಂಡಿದೆ, ಅದಕ್ಕೆ ಎಷ್ಟು ರೂಪಾಯಿ ಮತ್ತೆ ಅಮೌಂಟ್ ಎಷ್ಟು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇವಾಗ ಈ ಪ್ರಾಬ್ಲಮ್ ಅನ್ನ ನಾವು ಸ್ಟಾರ್ಟ್ ಮಾಡೋದಾದ್ರೆ, ಸೊ 1ನೇ ತಾರೀಕು 1ನೇ ತಿಂಗಳು 2001ನೇ ಇಸ್ವಿನಲ್ಲಿ ನಾವು ಓಪನಿಂಗ್ ಸ್ಟಾಕ್ ಅಂತ ಹೇಳ್ತಾ ಇದ್ದೇನೆ. ಸೊ ದಟ್ ಇಸ್ ಅ ಬ್ಯಾಲೆನ್ಸ್. ಹಾಗಾಗಿ ಡೈರೆಕ್ಟ್ ಆಗಿ ನಾವು ಈ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಬರ್ಕೊಳ್ತೀವಿ. ಎಷ್ಟಿದೆ ನಮ್ಮ ಹತ್ರ, 100 ಯೂನಿಟ್ಸ್ ಇದೆ. ಸೊ ಈ 100 ಯೂನಿಟ್ಸ್ ಅನ್ನ ನಾವು ಡೈರೆಕ್ಟ್ ಆಗಿ ಎಷ್ಟು ರೂಪಾಯಿ ಹೇಳಿದಾನೆ, 3.5 ₹3.50 ಅಂತ ಅರ್ಥ ಇದು. ಸೊ ಇದನ್ನ ನೀವು ಮಲ್ಟಿಪ್ಲೈ ಮಾಡಿ, 350 ರೂಪೀಸ್ ನಮ್ಗೆ ಇಲ್ಲಿ ಬರ್ತಾ ಹೋಗುತ್ತೆ, ಹೌದಲ್ವಾ? ಇರ್ಲಿ ಬಿಡಿ, ಅಂತ ತೊಂದ್ರೆ ಇಲ್ಲ. ನಿಮ್ಗೆ 100 ಯೂನಿಟ್ ಇದೆ ಕ್ವಾಂಟಿಟಿ, ಒಂದು ಯೂನಿಟ್ಗೆ ₹3.50, ಅಲ್ಲಿಗೆ ₹350. ಸೊ ಇದಾದ್ಮೇಲೆ 3ನೇ ತಾರೀಕು, ಸೊ ಇದನ್ನ ಬೇಕಿದ್ರೆ ನಾವು ವಿಲ್ ಕ್ಲೋಸ್ ಇಟ್, ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಡೇಟ್ ಬಂದು 3ನೇ ತಾರೀಕು 1ನೇ ತಿಂಗಳು, ಸೊ 2001ರಲ್ಲಿ ಪರ್ಚೇಸ್ಡ್ 300 ಯೂನಿಟ್ಸ್ ಅಟ್ ₹3.8 ಯೂನಿಟ್ ಅಂತ ಪರ್ ಯೂನಿಟ್ ಗೆ ಹೇಳಿದ್ದಾರೆ. ಸೊ ಪರ್ಚೇಸ್ ಅಂದಾಗ ರೆಕಾರ್ಡ್ ರಿಸಿಟ್ಸ್ ಹೋಗೋಣ. ಸೊ 300 ಯೂನಿಟ್ಸ್, ಒಂದು ಯೂನಿಟ್ಸ್ ಗೆ ₹3.80. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ₹380 ಬರುತ್ತೆ ನಮಗೆ. ಸೊ ಈಗ ನಾವು ಎಷ್ಟು ರಿಸೀವ್ ಮಾಡ್ಕೊಂಡಿದೀವಿ, ಈ ಡೇಟ್ ಅಲ್ಲಿ ಏನಾದ್ರೂ ಇಶ್ಯೂ ಮಾಡ್ತಾ ಇದೀವ ನೋಡ್ಬೇಕು. ಇಲ್ಲಿ ಏನು ಇಶ್ಯೂ ಮಾಡ್ತಾ ಇಲ್ಲ, ಹಾಗಾಗಿ ಬ್ಯಾಲೆನ್ಸ್ ಎಷ್ಟು ಬಂತು ನಮ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಎಷ್ಟು ನೋಡಪ್ಪ, ಇದು 900, 300 ಅಲ್ಲ, ಇದು 300 ಯೂನಿಟ್. ಮಲ್ಟಿಪ್ಲೈ ಮಾಡಿ, 300 ಮಲ್ಟಿಪ್ಲೈಡ್ ಬೈ 1100
40. So 1140 is the 100 unit ಅನ್ಕೊಂಡಿದ್ದು 300 unit. So 300 unit multiplied by 3.3 ರೂಪಾಯಿ 80 ಪೈಸೆನಲ್ಲಿ ಮಾಡಿದಾಗ ನಿಮ್ಗೆ 1140 ರೂಪಾಯಿ ಬರುತ್ತೆ. ಸೊ ಇವಾಗ ಇಶ್ಯೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ಬ್ಯಾಲೆನ್ಸ್ ನೋಡಿ, ಇವಾಗ ನಾವು ಮಾಡ್ತಾ ಇರೋದು ಫಿಫೋ, ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಫಿಫೋ ಮಾಡಿದಾಗ ಫಸ್ಟ್ ನಮ್ಮ ಹತ್ರ ಏನ್ ಬ್ಯಾಲೆನ್ಸ್ ಇದೆ ಅದನ್ನ ಬರ್ಕೊಳ್ಳಿ. ಅರ್ಥ ಆಯ್ತಲ್ಲ? ನಮ್ಮ ಹತ್ರ ಆಲ್ರೆಡಿ 1ನೇ ತಾರೀಕಲ್ಲಿ ಏನ್ ಬ್ಯಾಲೆನ್ಸ್ ಇದೆ, 100 ಯೂನಿಟ್ ಇದೆ. ಆ 100 ಯೂನಿಟ್ಗೆ ಕಾಸ್ಟ್ ಬಂದು 3 ರೂಪಾಯಿ 50 ಪೈಸೆ. ಸೊ ಮಲ್ಟಿಪ್ಲೈ ಮಾಡಿದಾಗ 350 ರೂಪಾಯಿ ಇದೆ. ಈ ಡೇಟ್ ಅಲ್ಲಿ 300 ಯೂನಿಟ್ ಅನ್ನ ನಾವು ಪರ್ಚೇಸ್ ಮಾಡಿದೀವಿ. ಸೊ ಇದ್ರದ್ದು ಕಾಸ್ಟ್ ಬಂದು 3 ರೂಪಾಯಿ 80 ಪೈಸೆ. ಸೊ ವ್ಯಾಲ್ಯೂ ಬಂದು 1140 ರೂಪಾಯಿ. ಸೊ ಈ ರೀತಿ ನಾವು ಬರ್ಕೋಬೇಕು. ಸೊ ಇದಾದ ಮೇಲೆ ಕ್ಲೋಸ್ ಇಟ್. ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ರೆ ನಿಮ್ಗೆ ಇದು ಈ ತರ ಕಾಲಮ್ಸ್ ನ ಹಾಕೋಬೇಡಿ, ಈಸಿ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಡೇಟ್ ಅಲ್ಲಿ 8/1/2001, ಸೊ 8ನೇ ತಾರೀಕು 1ನೇ ತಿಂಗಳು 2001ರಲ್ಲಿ ಇಶ್ಯೂಡ್ 250 ಯೂನಿಟ್ಸ್ ಅಂತ ಇದೆ. ಸೊ ನಾವೀಗ ಇಶ್ಯೂಗೆ ಹೋಗ್ಬೇಕು. ಸೊ ಇಶ್ಯೂಡ್ ಎಷ್ಟು, 250 ಯೂನಿಟ್ಸ್ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಗೆ ರಿಯಲ್ ಕ್ಯಾಲ್ಕುಲೇಷನ್ಸ್ ಪಾರ್ಟ್ ವರ್ಕ್ ಆಗುತ್ತೆ ಫಿಫೋ ಅಂತ ಬಂದಾಗ. ಫಿಫೋ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಫಸ್ಟ್ ಇನ್ ಅಂತಂದ್ರೆ ನಮ್ಮ ಹತ್ರ ಯಾವ್ದಿದೆ ಆಲ್ರೆಡಿ ಬ್ಯಾಲೆನ್ಸ್, ಓಲ್ಡ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ 100 ಇದೆ. ಈಗ ನಾವು ಇಶ್ಯೂ ಮಾಡ್ಬೇಕಾಗಿರೋದು 250 ಯೂನಿಟ್ಸ್. ಅರ್ಥ ಆಯ್ತಲ್ಲ? ಈ 250 ಯೂನಿಟ್ಸ್ ಅನ್ನ ನಾವು ಇಶ್ಯೂ ಮಾಡ್ಬೇಕು. ಆದ್ರೆ ಫಿಫೋ ಮೆಥಡ್ ಅಲ್ಲಿ ಹೆಂಗ್ ಇಶ್ಯೂ ಮಾಡ್ತೀವಿ ನಾವು ಈ 250 ಯೂನಿಟ್ಸ್ ಅನ್ನ ನೋಡಿ. ಫಸ್ಟ್ ನಮ್ಮ ಹತ್ರ ಓಲ್ಡ್ ಬ್ಯಾಲೆನ್ಸ್ ಎಷ್ಟಿದೆ ಅಥವಾ ಹಿಂದಿನ ಬ್ಯಾಲೆನ್ಸ್ ಫಸ್ಟ್ ಯಾವುದು ಇನ್ ಆಗಿದೆ ಅದನ್ನ ನಾವು ಫಸ್ಟ್ ಔಟ್ ಮಾಡಬೇಕು. ಅದನ್ನ ನಾವಿಲ್ಲಿ ಫಿಫೋ ಮೆಥಡ್ ಅಂತ ಕರೀತಾ ಇರೋದು. ದಟ್ ಈಸ್ ವೈ ಫಸ್ಟ್ ಇನ್ ಫಸ್ಟ್ ಔಟ್. ಈ 250 ಯೂನಿಟ್ಸ್ ಅನ್ನ ನಾವಿವಾಗ ಹೇಗೆ ಇಶ್ಯೂ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಇನ್ ಯಾವ್ದಾಗಿದೆ ಅದನ್ನ ಫಸ್ಟ್ ಕ್ಲಿಯರ್ ಮಾಡಬೇಕು. ಸೊ ಫಸ್ಟ್ ಇನ್ ಯಾವ್ದು ನಮ್ಮ ಹತ್ರ ಇರೋದು, ದಟ್ ಇಸ್ ಅ ಬ್ಯಾಲೆನ್ಸ್ 100 ಇದೆ. ಸೊ ನಾವು ಕೊಡ್ಬೇಕಾಗಿರೋದು 250 ಯೂನಿಟ್ಸ್. ಈ 250 ಯೂನಿಟ್ಸ್ ಅಲ್ಲಿ ಫಸ್ಟ್ ನಾವು 100 ಯೂನಿಟ್ಸ್ ಅನ್ನ ಕೊಡ್ತೀವಿ. ಆ 100 ಯೂನಿಟ್ಸ್ ಗೆ ಎಷ್ಟು ರೂಪಾಯಿ ಇರುತ್ತೆ ಅದನ್ನೇ ಬರಿಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ 350 ಆಯ್ತು. ಸೊ ಈಗ ನಾವು 250 ಇಶ್ಯೂ ಮಾಡ್ಬೇಕಾಗಿತ್ತು, ಬಟ್ ಈಗ ಇಶ್ಯೂ ಮಾಡಿರೋದೆಷ್ಟು 100. ಇನ್ನು ಎಷ್ಟನ್ನ ಬ್ಯಾಲೆನ್ಸ್ ಇಶ್ಯೂ ಮಾಡ್ಬೇಕಾಗಿದೆ 150. ಈ 150 ನ ಎಲ್ಲಿ ಇಶ್ಯೂ ಮಾಡ್ತೀವಿ, ನೆಕ್ಸ್ಟ್ ಬ್ಯಾಲೆನ್ಸ್ ಎಷ್ಟಿದೆ ಅದರಲ್ಲಿ ಇಶ್ಯೂ ಮಾಡ್ತೀವಿ. ಸೊ ನಮ್ಮ ಹತ್ರ 300 ಇದೆ. ಈ 300 ಅಲ್ಲಿ 150 ನ ಇಶ್ಯೂ ಮಾಡ್ತೀವಿ. ಸೊ 150ಗೆ ಎಷ್ಟು ರೂಪಾಯಿ ಇದೆ, 3 ರೂಪಾಯಿ 80 ಪೈಸೆ ಇದೆ. ಇಲ್ಲಿ ಬೇಕು ಅಂದ್ರೆ 50 ಆಡ್ ಮಾಡ್ಕೊಳ್ಳಿ, ದೇರ್ ಇಸ್ ನೋ ಪ್ರಾಬ್ಲಮ್. ಅದು ಅಂಡರ್ಸ್ಟುಡ್. ಇದು ಅರ್ಥ ಆಯ್ತಲ್ಲ? 3 ರೂಪಾಯಿ 50 ಪೈಸೆ ಅಂತ ಅರ್ಥ. ಅದು 3.50ನೇ ಹಾಕೊಳ್ಳಿ. ಎಷ್ಟಿದೆ, 570. ಸೊ ಇದನ್ನ ನಾವು 50 ಪೈಸೆ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಮಾಡ್ತಾ ಇರೋಣ. 50 ಪೈಸೆ ಈಗ 3 ರೂಪಾಯಿ 80 ಪೈಸೆ ಅಂತಂದ್ರೆ ಈ 3.8 ಕೊಟ್ಟಿದ್ದಾನೆ. ಹಾಗೆ 3 ರೂಪಾಯಿ 8 ಪೈಸೆ ಅಂತಾನು ಆಗೋ ಚಾನ್ಸಸ್ ಹಂಗಾಗಲ್ಲ, ಯಾಕೆಂದ್ರೆ 0 ಕೊಟ್ಟಿಂದ ಇರೋದ್ರಿಂದ ಅದು ಅಂಡರ್ಸ್ಟುಡ್. 0.5 ಕೊಟ್ಟಿದ್ರೆ 3 ರೂಪಾಯಿ 5 ಪೈಸೆ ಆಗ್ತಾ ಇತ್ತು. ಅದು 0 ಕೊಟ್ಟಿಂದ ಇರೋದ್ರಿಂದ ಅಂಡರ್ಸ್ಟುಡ್ ಅದು 3 ರೂಪಾಯಿ 50 ಪೈಸೆ ಅಂತ. 3 ರೂಪಾಯಿ 80 ಪೈಸೆ ಎಷ್ಟು ಬರುತ್ತೆ, 570 ರೂಪಾಯಿ, 570 ಬರುತ್ತೆ. ಇವಾಗ ನೋಡಿ, ನಾವು ಇಶ್ಯೂ ಮಾಡ್ಬೇಕಾಗಿದ್ದೆ ಅಷ್ಟು 250 ಅಲ್ವಾ. ಆ 250 ನಾವು ಈಗ ಇಶ್ಯೂ ಮಾಡಾಯ್ತು. ಈ 250 ಹೇಗೆ ಇಶ್ಯೂ ಮಾಡಿದೀವಿ, ಫಿಫೋ ಮೆಥಡ್ ಅಲ್ಲಿ ಮಾಡಿರೋದ್ರಿಂದ ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ಯಾವ್ದು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ವಿ ಅಥವಾ ನಮ್ಮ ಹತ್ರ ಬ್ಯಾಲೆನ್ಸ್ ಇತ್ತು ಅದರಿಂದ ಫಸ್ಟ್ ಕೊಟ್ಟು, ಉಳಿಕೆದನ್ನ ನಮ್ಮ ಹತ್ರ ಇನ್ನೇನು ಬ್ಯಾಲೆನ್ಸ್ ಇದೆ ಅದರಲ್ಲಿ ಕೊಟ್ಟಿದೀವಿ. ಇವಾಗ ನಾವು ಇಲ್ಲಿ 100 ಇತ್ತು, 100 ನ ಕೊಟ್ವಿ. ಇಲ್ಲಿ 300 ಇತ್ತು, 150 ಕೊಟ್ವಿ. ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ, 150. ಸೊ 150 ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಅದ್ರ ಪ್ರೈಸ್ ಬಂದು 3 ರೂಪಾಯಿ 80 ಪೈಸೆ. ಅಗೈನ್ 3 ರೂಪಾಯಿ 80 ಪೈಸೆ ಅಂದ್ರೆ 570 ರೂಪಾಯಿ ಆಗುತ್ತೆ. ಸೊ ಇಲ್ಲಿಗೆ 250 ಇಶ್ಯೂಸ್ ನಾವು ಮಾಡಾಯ್ತು. ದೆನ್ ಕ್ಲೋಸ್ ಇಟ್. ಸೊ ನೆಕ್ಸ್ಟ್ 10/1/2001 ಅಲ್ಲಿ 100 ಯೂನಿಟ್ ನ ಇಶ್ಯೂ ಮಾಡಕ್ ಹೇಳಿದ್ದಾನೆ. ಸೊ 10/1/2001 100 ಯೂನಿಟ್ಸ್ ನ ಇಶ್ಯೂ ಮಾಡಕ್ ಹೇಳಿದ್ದಾನೆ. ದಟ್ ಈಸ್ 100 ಯೂನಿಟ್ಸ್. ಸೊ ನಮ್ಮ ಹತ್ರ ಎಷ್ಟು ಯೂನಿಟ್ಸ್ ಇದೆ, 150 ಇದೆ. ಈ 150 ನಲ್ಲಿ ನಾವು 100 ನ ಇಶ್ಯೂ ಮಾಡ್ತಾ ಇದೀವಿ. ಕ್ಲಿಯರ್? ಯಾಕಂದ್ರೆ ಮೋರ್ ದನ್ 150 ಆಗಿದ್ರೆ ನಮ್ಮ ಹತ್ರ ಇರ್ತಿರಲಿಲ್ಲ, ಶಾರ್ಟೇಜ್ ಆಗ್ತಾ ಇತ್ತು. ಬಟ್ ಇಲ್ಲಿರೋದು ನಮ್ಮ ಹತ್ರ 150 ಇದೆ, ನಾವು ಇಶ್ಯೂ ಮಾಡ್ತಾ ಇರೋದು 100. ಸೊ ಹಾಗಾಗಿ 100 ಯೂನಿಟ್ಸ್ ಎಷ್ಟು ರೂಪಾಯಿನಲ್ಲಿ, 3 ರೂಪಾಯಿ 80 ಪೈಸೆ. ಸೊ 385 ನೋಡಿ. 150 ನಲ್ಲಿ 100 ನ ಇಶ್ಯೂ ಮಾಡಿದ್ಮೇಲೆ ನಮ್ಮ ಹತ್ರ ಇನ್ನು ಎಷ್ಟು ಉಳ್ಕೊಳ್ಳುತ್ತೆ ಬ್ಯಾಲೆನ್ಸ್, 50.
ಸೊ 50 ₹3.80 ಎಷ್ಟು ಬರುತ್ತೆ 190 ಸೊ 190 ಬರುತ್ತೆ. ಸೊ 190 ಬರದ್ವಿ. ಸೊ ಈ ಡೇಟ್ ಅಲ್ಲಿ 8ನೇ ತಾರೀಕಲ್ಲಿ ಅಷ್ಟೇ ಹೇಳಿರೋದು. ಸೊ ಹೀಗೆ ಕ್ಲೋಸ್ ಇಟ್. ಸೊ ಇದಾದ್ಮೇಲೆ 15/1 ನಲ್ಲಿ 400 ಯೂನಿಟ್ಸ್ ನ ಪರ್ಚೇಸ್ ಮಾಡಕ್ ಹೇಳಿದ್ದಾರೆ. ಸೊ 15/1/2001 ಈಗ ಏನಾಗ್ತಾ ಇದೆ ರಿಸಿಟ್ಸ್. ಸೊ ಪರ್ಚೇಸ್ ಮಾಡ್ತಾ ಇದೀವಿ. ಪರ್ಚೇಸ್ಡ್ 400 ಯೂನಿಟ್ಸ್ ಅಟ್ ₹4.5 ಅಂತ ಹೇಳಿದ್ದಾನೆ. ಸೊ 400 ಯೂನಿಟ್ಸ್, ಒಂದು ಯೂನಿಟ್ಸ್ ಗೆ ₹4.50. ಅರ್ಥ ಆಯ್ತಲ್ವಾ? ₹4.50 ಎಷ್ಟು ಬರುತ್ತೆ 1800. ಸೊ 1800. ಸೊ 4 4 16 4 5 20 200. ಸೊ 1800 ಆಗುತ್ತೆ. ಸೊ ಇವಾಗ ನಾವು ಅಗೇನ್ ಹಳೇದು ನಮ್ಮ ಹತ್ರ ಓಲ್ಡ್ ಬ್ಯಾಲೆನ್ಸ್ ಎಷ್ಟಿದೆ 50 ಇದೆ, ಅದನ್ನ ಬರ್ಕೋಬೇಕು. ಅದ್ರದ್ದು ಪ್ರೈಸ್ ಬಂದು ಎಷ್ಟು ರೂಪಾಯಿ ಇದೆ ₹3.80 ಇದೆ. ಸೊ ಟೋಟಲ್ ವ್ಯಾಲ್ಯೂ ₹190 ಆಯ್ತು. ಸೊ ಇವತ್ತಿನ ದಿನ 15ನೇ ತಾರೀಕು ಪರ್ಚೇಸ್ ಮಾಡಿರೋದು ಎಷ್ಟಿದೆ 400 ಯೂನಿಟ್ಸ್ ಇದೆ. ಅದಕ್ಕೆ ಒಂದು ಯೂನಿಟ್ ಗೆ ₹4.50 ಅಂತಂದ್ರೆ ಅಲ್ಲಿಗೆ 1800 rupees ಆಯ್ತು. ಸೊ ನಾವು ಕ್ಲೋಸ್ ಇಟ್. ಸೊ ನೆಕ್ಸ್ಟ್ 20/1/2001 ನಲ್ಲಿ ಅಗೈನ್ ವಿ ಆರ್ ಪರ್ಚೇಸ್ಡ್ 150 ಯೂನಿಟ್ಸ್ ಅಟ್ ₹4.6 ₹4.60 ನಲ್ಲಿ ಪರ್ಚೇಸ್ ಮಾಡಿದೀವಿ. ಸೊ 20/1/2001 ನಲ್ಲಿ ಪರ್ಚೇಸ್ಡ್ ಅಗೈನ್. ಸೊ ಎಷ್ಟು ಪರ್ಚೇಸ್ ಮಾಡಿದೀವಿ 150 ಯೂನಿಟ್ಸ್ ನ ಪರ್ಚೇಸ್ ಮಾಡ್ತಾ ಇದೀವಿ. ಅದರದ್ದು ಪ್ರೈಸ್ ಬಂದು ₹4.60. ಎಷ್ಟಾಗುತ್ತೆ ನೋಡಪ್ಪ 690. ಸೊ 690 rupees ಆಗಿದೆ. ಸೊ ಅಗೈನ್ ಮತ್ತೆ ಇಲ್ಲಿ ಬ್ಯಾಲೆನ್ಸ್ ಬಂದಾಗ FIFO ಮೆಥಡ್ ಅಲ್ಲಿ ನೀವು ಫಸ್ಟ್ ಮೇಲೆ ಏನ್ ಬ್ಯಾಲೆನ್ಸ್ ಇದೆ ಆಸ್ ಇಟ್ ಈಸ್ ಬರ್ಕೋಬೇಕು. ಸೊ 50 ಇದೆ, ₹3.80, 190. ಸರ್ ಪ್ರತಿ ಸರಿ ಬರೀಬೇಕಾ? ಪ್ರತಿ ಸರಿನೂ ಬರೀಬೇಕು. ಮೇಲೆ ಏನ್ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೆ ಆ ಬ್ಯಾಲೆನ್ಸ್ ಅನ್ನ ಪ್ರತಿ ಸರಿನೂ ಬರೀಬೇಕು. 400 ₹4.50. ಸೊ 1800. ಇವಾಗ ಮತ್ತೆ ಪರ್ಚೇಸ್ ಮಾಡಿರೋದನ್ನ ನಾವು ರಿಸೀವ್ ಮಾಡ್ಕೊಂಡಿರೋದನ್ನ ನೋಡೋಣ. 150 ಯೂನಿಟ್ಸ್. ಸೊ 150 ಯೂನಿಟ್ಸ್ ₹4.60. ಸೊ 690. ಸೊ ಇವಾಗ ಈ ದಿನಕ್ಕೆ ಅಂದ್ರೆ 20ನೇ ತಾರೀಕಿಗೆ ನಮ್ಮ ಹತ್ರ ಬ್ಯಾಲೆನ್ಸ್ ಇರೋದು 50, 400 ಮತ್ತೆ 150. ಫಸ್ಟ್ ನಮ್ಮ ಹತ್ರ 50 ಇರುತ್ತೆ, ಆಮೇಲೆ 400, ಆಮೇಲೆ 150 ಇದೆ. ಸೊ ನೆಕ್ಸ್ಟ್ ಅಗೇನ್ 25th ಹೇಳಿದಾನೆ. 25/1/2001 issued 500 ಯೂನಿಟ್ಸ್ ಅಂತ ಹೇಳಿದಾನೆ. ಈಗ ಒಟ್ಟು ನಾವು ಈ ಡೇಟ್ ಅಲ್ಲಿ ಎಷ್ಟು ಯೂನಿಟ್ ನ ಇಶ್ಯೂ ಮಾಡಬೇಕು 500 ಯೂನಿಟ್ಸ್ ನ ಇಶ್ಯೂ ಮಾಡಬೇಕು ನಾವು. ಕ್ಲಿಯರ್? ಸೊ ಸುಮ್ನೆ ನಾನು ಇಲ್ಲಿ ಮೇಲೆ ಬರೆದಿರ್ತೀನಿ 500 ಯೂನಿಟ್ಸ್ ನ ಇಶ್ಯೂ ಮಾಡಬೇಕು. ಈ 500 ಯೂನಿಟ್ಸ್ ನ ಹೇಗೆ ಇಶ್ಯೂ ಮಾಡಬೇಕು ನಾವು ನೋಡಿ. FIFO ಮೆಥಡ್ ಆಗಿರೋದ್ರಿಂದ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿದೀನಿ. ಒಟ್ಟು ನಿಮಗೆ ಈ ಡೇಟ್ ಅಲ್ಲಿ 500 ಯೂನಿಟ್ಸ್ ಇಶ್ಯೂ ಆಗ್ಬೇಕು. ಬಟ್ ನಿಮ್ಮ ಹತ್ರ ಫಸ್ಟ್ 50 ಯೂನಿಟ್ಸ್ ಇದೆ, ಆಮೇಲೆ 400 ಯೂನಿಟ್ಸ್ ಇದೆ, ಆಮೇಲೆ 150 ಯೂನಿಟ್ಸ್ ಇದೆ. ಇಷ್ಟು ಯೂನಿಟ್ಸ್ ನ ಸೇರಿಸಿ ಇದ್ರೊಳಗಡೆ ನೀವು ಒಟ್ಟು 500 ಯೂನಿಟ್ಸ್ ನ ಇಶ್ಯೂ ಮಾಡಬೇಕು. ಇದು FIFO ಆಗಿರೋದ್ರಿಂದ ಫಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಇರುವಂತದನ್ನ 190. ಸೊ ಬ್ಯಾಲೆನ್ಸ್ 50, 400 ಮತ್ತೆ 150 ಆಡ್ ಮಾಡ್ಕೊಂಡು. ಸೊ 25/1/2001 ನಲ್ಲಿ, ಸೊ 25/1/2001 ಇಶ್ಯೂಡ್. ಸೊ ಇಶ್ಯೂಡ್ 500 ಯೂನಿಟ್ಸ್. ನೋಡಿ ಸಮ್ ಟೈಮ್ MR ಕಾಲಮ್ ನ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಲ್ಲ, ಯಾಕೆಂತಂದ್ರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಮಾಲ್ ಪ್ರಾಬ್ಲಮ್ಸ್ ಗೆ MR ಮತ್ತೆ GR ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಆಗಿ ನೀವು ಮಾಡಬಹುದು. ಇಲ್ಲ ಫಾರ್ಮೆಟ್ ಅಲ್ಲಿ ಚಿಕ್ಕದಾಗಿ ಇದನ್ನ ಕನ್ಸಿಡರೇಷನ್ ಮಾಡ್ಕೊಳ್ಳಿ. ಸೊ ಯೂಸ್ ಮಾಡದೇ ಇದ್ದಾಗ ಒಂದು ಸ್ಮಾಲ್ ಡ್ಯಾಶ್ ಹಾಕ್ಬಿಟ್ರೆ ವೆಲ್ ಅಂಡ್ ಗುಡ್ ಆಕ್ಚುಲಿ. ಸೊ 500 ಯೂನಿಟ್ಸ್ ನ ಇಶ್ಯೂ ಮಾಡಬೇಕು. ಈಗ 500 ಯೂನಿಟ್ಸ್ ನ ಇಶ್ಯೂ ಮಾಡಬೇಕು. ಇಲ್ಲಿ ನೋಡಿ ನಾವು ಟೋಟಲ್ ಇಶ್ಯೂ ಮಾಡಬೇಕಾಗಿರೋದು 500 ಯೂನಿಟ್ಸ್. ಈ 500 ಯೂನಿಟ್ಸ್ ನ ಹೆಂಗ್ ಇಶ್ಯೂ ಮಾಡಬೇಕು? ಫಸ್ಟ್ ಇನ್ ಫಸ್ಟ್ ಔಟ್ FIFO ಆಗಿರೋದ್ರಿಂದ ಫಸ್ಟ್ ಯಾವ್ದಿದೆ ನಮ್ಮ ಹತ್ರ 50 ಯೂನಿಟ್ಸ್ ಇದೆ. ಈ 50 ಯೂನಿಟ್ಸ್ ನ ಕೊಡಬೇಕು. ಪ್ರೈಸ್ ಬಂದು ₹3.80. ಸೊ 190 ರೂಪಾಯಿ ಆಗತ್ತೆ. ಸೊ 500 ಅಲ್ಲಿ 50 ಕೊಟ್ವಿ, ಇನ್ನು 450 ಯೂನಿಟ್ಸ್ ನ ಕೊಡಬೇಕು. ಆ 450 ಯೂನಿಟ್ಸ್ ಅಲ್ಲಿ ನೆಕ್ಸ್ಟ್ ನಮ್ಮ ಹತ್ರ 400 ಯೂನಿಟ್ಸ್ ಇದೆ. ಆ 400 ಯೂನಿಟ್ಸ್ ನ ಕೊಡಿ, ₹4.50. ಸೊ 1800 ಆಯ್ತು. ಸೊ 50 + 400 450 ಆಯ್ತು. ನಾವು ಇಶ್ಯೂ ಮಾಡಬೇಕಾಗಿರೋದು 500. ಇನ್ನು 15 ನಾವು
150 ಯೂನಿಟ್ಸ್ ಅಲ್ಲಿ ತಗೊಳ್ಳೋಣ. ಸೊ 50 ಯೂನಿಟ್ಸ್. ಸೊ ಇದಕ್ಕೆ 4 ರೂಪಾಯಿ 60 ಪೈಸೆ. ಸೊ 14 20 200 6 30 300 230 ರೂಪಾಯಿ ಆಯ್ತು. ಸೊ 25ನೇ ತಾರೀಕು ನಾವು ಟೋಟಲ್ 500 ಯೂನಿಟ್ಸ್ ನ ಇಶ್ಯೂ ಮಾಡಿದೀವಿ. ಈ 500 ಯೂನಿಟ್ಸ್ ನ ಹೆಂಗ್ ಇಶ್ಯೂ ಮಾಡಿದೀವಿ ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ನಮ್ಮ ಹತ್ರ ಯಾವ್ಯಾವ್ದು ಬಂದಿದೆ ಉಳ್ಕೊಂಡಿದೆ ಇದೆ ಅದನ್ನ ನಾವು ಮೊದಲು ಕೊಡಬೇಕು. ಸೊ ಈ ರೀತಿ ಕೊಟ್ಟಾಗ ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ ಈ ಡೇಟ್ ಅಲ್ಲಿ? 150 ನಲ್ಲಿ 50 ಕೊಟ್ಟಿದೆ. ಯಾಕಂದ್ರೆ ನೋಡಿ 50 50 400 400 ಈ 50 ಇಲ್ಲಿಂದ ಕೊಟ್ಟಿದೀವಿ. ಸೊ ಈ 150 ನಲ್ಲಿ 50 ನ ನೀವು ಮೈನಸ್ ಮಾಡಿದ್ರೆ ದೆನ್ ಎಷ್ಟು ಉಳ್ಕೊಳ್ಳುತ್ತೆ? 100 ಉಳ್ಕೊಳ್ಳುತ್ತೆ. ಈ 100ಗೆ 1 ಯೂನಿಟ್ಗೆ 4 ರೂಪಾಯಿ 60 ಪೈಸೆ ಇರೋದು. ಸೊ ಹಾಗಾಗಿ ನಿಮ್ಗೆ 460 ಉಳ್ಕೊಳ್ಳುತ್ತೆ. ಸೊ ಈ ರೀತಿ ನಾವು ಫಿಫೋ ಮೆಥಡ್ ನ ಮಾಡ್ತಾ ಹೋಗ್ಬೇಕಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಾವು ಲಿಫೋ ಹೇಗ್ ಮಾಡೋದು ಅಂತ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಓಕೆ, ಇವಾಗ ಲಿಫೋ ಮೆಥಡ್ ಅಲ್ಲಿ ಒಂದು ಪ್ರಾಬ್ಲಮ್ ನ ನೋಡ್ತಾ ಹೋಗೋಣ. ಲಿಫೋ ಅಂತಂದ್ರೆ ಹೇಳಿದೀನಿ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಲಾಸ್ಟ್ ಇನ್ ಫಸ್ಟ್ ಔಟ್ ಹೇಗೆ ಅನ್ನೋದನ್ನ ಒಂದು ಸಿಂಪಲ್ ಪ್ರಾಬ್ಲಮ್ ಮುಖಾಂತರ ಫಸ್ಟ್ ತಗೊಳ್ಳೋಣ. ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಮಟೀರಿಯಲ್ ಎಂ 420 ಇನ್ ಸ್ಟೋರ್ ಲೆಡ್ಜರ್ ಅಕೌಂಟ್ ಅಂಡರ್ ಲಿಫೋ ಅಂತ ಹೇಳಿದಾನೆ. ಸೊ ಲಿಫೋ ಅಷ್ಟೇ ಏನ್ ಫಾರ್ಮೆಟ್ ಏನು ಚೇಂಜ್ ಇರೋದಿಲ್ಲ. ಸೊ ಡೇಟ್ ಇರುತ್ತೆ. ಈ ಸ್ಮಾಲ್ ಪ್ರಾಬ್ಲಮ್ಸ್ ಗೆ GR MR ಏನು ಮೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ. ಅಕಸ್ಮಾತ್ ನೀವು ಫಾರ್ಮೆಟ್ ಅಲ್ಲಿ ತಗೋತೀವಿ ಅಂತಂದ್ರೆ ಇದಕ್ಕೆ ಯಾವಾಗಲೂ ಒಂದು ಸ್ಮಾಲ್ ಡ್ಯಾಶ್ ಹಾಕೊಂಡ್ಬಿಡಿ. ಇಲ್ಲ ಅಂದ್ರೆ ಮಿಸ್ ಆಗಿ ನೀವು ಕ್ವಾಂಟಿಟಿನ ಇಲ್ಲಿ ಬರೆಯೋ ಬದಲು ಇಲ್ಲಿ ಬರೆದು ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಗಾಬರಿನಲ್ಲಿ ಇರ್ತೀರಾ. ಹಾಗಾಗಿ ಅದಾಗಬಾರ್ದು ಅಂದ್ರೆ GR ಮತ್ತೆ MR ಗೆ ಒಂದು ಸ್ಮಾಲ್ ಡ್ಯಾಶ್, ಒಂದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಒಂದು ಡ್ಯಾಶ್ ಹಾಕ್ಬಿಡಬೇಕು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ರಿಲೇಟೆಡ್ ಏನು ನಂಬರ್ಸ್ ಇಲ್ಲ ಅಂತ ಕಂಡು ಬಂದಾಗ ನೋಡಿ ಫಾರ್ಮೆಟ್ ಮಿಕ್ಕಿದೆಲ್ಲ ರೆಸಿಪ್ಟ್ ಇಶ್ಯೂ ಬ್ಯಾಲೆನ್ಸ್ ಆಸ್ ಯೂಶುವಲ್ ಸೇಮ್ ಇರುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ ಹೇಗೆ ಮಾಡೋಣ? 1/3/2003 ಓಪನಿಂಗ್ ಸ್ಟಾಕ್ 400 ಅಟ್ ₹4 ಅಂತ ಇಲ್ಲಿ ಕೊಟ್ಟಿದ್ದಾನೆ. ಸೊ 1ನೇ ತಾರೀಕು 3ನೇ ತಿಂಗಳು 2003. ಸೊ ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್ ಬಂದು? ದಟ್ ಈಸ್ 400 ಇದೆ. ಒಂದಕ್ಕೆ ₹4 ಹೇಳಿದಾನೆ. ಸೊ 1600 ಆಗುತ್ತೆ. ಸೊ ನೆಕ್ಸ್ಟ್ 10ನೇ ತಾರೀಕು ನಾವು ಕ್ಲೋಸ್ ಇಟ್, ಕ್ಲೋಸ್ ಮಾಡ್ಕೊಂಬಿಡಿ. ಸೊ ನೆಕ್ಸ್ಟ್ 10ನೇ ತಾರೀಕು 3ನೇ ತಿಂಗಳು 2003 ಪರ್ಚೇಸ್ ಆಗ್ತಾ ಇದೆ. GR ನಂಬರ್ಗೆ ಒಂದು ಡ್ಯಾಶ್ ಹಾಕೊಂಡ್ಬಿಡಿ. ಸೊ ಎಷ್ಟು ಯೂನಿಟ್ಸ್ ನ ಪರ್ಚೇಸ್ ಮಾಡ್ತಾ ಇದೀವಿ ನಾವು? 600 ಯೂನಿಟ್ಸ್. ಅದರ ರೇಟ್ ಬಂದು 4 ರೂಪಾಯಿ 50 ಪೈಸೆ ಹೇಳಿದಾನೆ. ಸೊ 24 6 30 2700. ಸೊ 2700 ರೂಪಾಯಿ. ಸೊ ಅಗೈನ್ ಬ್ಯಾಲೆನ್ಸ್ ಅಂತ ತಗೊಂಡಾಗ ನಿಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ 400 ಯೂನಿಟ್ ಇದೆ. ಅದನ್ನ ಹಾಗೆ ಬರ್ಕೋಬೇಕು. ₹4 1600. ನೆಕ್ಸ್ಟ್ ನಿಮ್ಮ ಹತ್ರ ಇರೋದು 600 ಯೂನಿಟ್ಸ್. 1 ಯೂನಿಟ್ಗೆ 4 ರೂಪಾಯಿ 50 ಪೈಸೆ. 2700 2700. ಸೊ ಇಲ್ಲಿಗೆ ಈ 10ನೇ ತಾರೀಕದು ಟ್ರಾನ್ಸಾಕ್ಷನ್ ಮುಗಿಯುತ್ತೆ. ಸೊ ಕ್ಲೋಸ್ ಮಾಡಿ. ಸೊ ನೆಕ್ಸ್ಟ್ 15ನೇ ತಾರೀಕು 15/3/2003 ಇಶ್ಯೂಡ್ ಅಂತ ಹೇಳಿದಾನೆ. ಸೊ ಇಶ್ಯೂಡ್ ಎಷ್ಟು? 700 ಯೂನಿಟ್ಸ್ ನ ಇಶ್ಯೂ ಮಾಡಿದಾನೆ. ಇವಾಗ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಇದು ಲಿಫೋ ಮಾಡ್ತಾ ಇರೋದು ನಾವು. ಲಿಫೋ ಅಂದ್ರೆ ಲಾಸ್ಟ್ ಯಾವ್ದು ಬಂದಿದೆ ಅದನ್ನ ಫಸ್ಟ್ ಕೊಡಿ ಅಂತ ಅರ್ಥ. ಕ್ಲಿಯರ್? ಸೊ ಇವಾಗ ನಾವು ಇಶ್ಯೂ ಮಾಡ್ಬೇಕಾಗಿರೋದು ಎಷ್ಟು? 700 ಯೂನಿಟ್ಸ್ ನ ಇಶ್ಯೂ ಮಾಡಬೇಕು. ಈ 700 ಯೂನಿಟ್ಸ್ ನ ಹೇಗೆ ಇಶ್ಯೂ ಮಾಡ್ತೀವಿ? ಫಿಫೋನಲ್ಲಿ ಆಗಿದ್ರೆ ಫಸ್ಟ್ 400 ನ ಕೊಟ್ಟು ಇನ್ ರಿಮೈನಿಂಗ್ 300 ಏನಿದೆ ಅದನ್ನ 600 ಅಲ್ಲಿ ಕೊಟ್ಬಿಡ್ತಾ ಇದ್ವಿ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡ್ಕೋಬೇಕು ಕರೆಕ್ಟ್ ಆಗಿ ಪ್ರಾಬ್ಲಮ್ ನ ನಂಬರ್ಸ್ ನ ನೋಡ್ಕೋಬೇಕು. ಫಿಫೋ ಮೆಥಡ್ ಆಗಿದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಆಗಿದ್ರೆ ಫಸ್ಟ್ 400 ನ ಕೊಟ್ಟು ಇನ್ನು 700 ಅಲ್ಲಿ 400 ನ ಲೆಸ್ ಮಾಡಿದ್ರೆ 300, ಆ 300 ಈ 600 ಅಲ್ಲಿ ಕೊಟ್ಬಿಡ್ತಾ ಇದ್ವಿ. ಬಟ್ ಈಗ ನಾವು ಮಾಡ್ತಾ ಇರೋದು ಲಿಫೋ ಅಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ. ಲಾಸ್ಟ್ ಅಲ್ಲಿ ಇನ್ ಆಗಿರೋದು ಯಾವುದು? 600 ಯೂನಿಟ್ಸ್. ಸೊ ಲಾಸ್ಟ್ ಅಲ್ಲಿ ಇರೋದು ಯಾವುದು? 600 ಯೂನಿಟ್ಸ್. ಈಗ ನಾವು ಈ ಫಸ್ಟ್ ಲಿಫೋನಲ್ಲಿ 600 ಯೂನಿಟ್ಸ್ ಅನ್ನ ಕೊಡ್ತೀವಿ. ಫಿಫೋನಲ್ಲಿ ಮೇಲೆ ಇರೋದನ್ನ ಕೊಟ್ಕೊಂಡ್ ಬರ್ತಾ ಇದ್ವಿ. ಲಿಫೋನಲ್ಲಿ ಲಾಸ್ಟ್ ಅಲ್ಲಿ ಯಾವ್ದಿರುತ್ತೆ ಅದರಿಂದ ಕೊಟ್ಕೊಂಡ್ ಬನ್ನಿ. ಕ್ಲಿಯರ್? ಸೊ ಈಗ 600 ಯೂನಿಟ್ಸ್ ಅನ್ನ ಕೊಡ್ತೀವಿ. 4 ರೂಪಾಯಿ 50 ಪೈಸೆ. ಸೊ 2700. ಆಕ್ಚುಲ್ ಆಗಿ ಇಶ್ಯೂ ಮಾಡ್ಬೇಕಾಗಿದ್ದು ಎಷ್ಟು?
700 ಅಲ್ವಾ? ನೋಡಿ 700 ಇಶ್ಯೂ ಮಾಡ್ಬೇಕಾಗಿತ್ತು, ಅದ್ರಲ್ಲಿ ಈಗ 600 ಕೊಟ್ಟಾಗಿದೆ. ಇದು ಲಿಫೋ ಆಗಿರೋದ್ರಿಂದ ಲಾಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಅಲ್ಲಿ ಇರೋದನ್ನ ಕೊಟ್ವಿ. ಇನ್ನು 100 ಬೇಕು. ಈ 100 ನ ಇಲ್ಲಿ 400 ಇದೆಯಲ್ಲ ಇದರಲ್ಲಿ ಕೊಟ್ಕೋಬೇಕು. ಸೊ 100 ಎಷ್ಟಿದೆ? 4 ರೂಪಾಯಿ ಇದೆ. ಸೊ 400 ಆಯ್ತಾ? ಈಗ ಬ್ಯಾಲೆನ್ಸ್ ಎಷ್ಟು ಉಳ್ಕೋತು ನೋಡಿ. ಈ 600 ಇಲ್ಲಿ ಕೊಟ್ಟಾಯ್ತಾ? 600 ಕ್ಲಿಯರ್ ಆಯ್ತಾ? 400 ಅಲ್ಲಿ 100 ಕೊಟ್ಟಿದೀವಿ ಅಂತಂದ್ರೆ ನೋಡಿ, ಇದ್ರಲ್ಲಿ ಎಷ್ಟು ಕೊಟ್ಟಿದೀವಿ ನಾವು? 100 ನ ಕೊಟ್ಟಿದೀವಿ ಅಂದ್ರೆ ಎಷ್ಟು ಉಳ್ಕೋತು? 300. ಈ 300 ಎಷ್ಟು ರೂಪಾಯಿ ಬರಿಬೇಕು? 4 ರೂಪಾಯಿ. ಮಲ್ಟಿಪ್ಲೈ ಮಾಡಿದ್ರೆ 1200. ಗೊತ್ತಾಯ್ತಲ್ಲ? ಸೊ ದಿಸ್ ಇಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಅನ್ನ ನಾವು ಹೇಗ್ ಮಾಡ್ಕೋಬೇಕು ಅಂತ. ಇದು ಈ 15ನೇ ತಾರೀಕದ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಓವರ್ ಆಲ್. ಸೊ ನೆಕ್ಸ್ಟ್ ಹೇಳಿದಾನೆ 20ನೇ ತಾರೀಕು 20th/3/2003 ನಲ್ಲಿ ಪರ್ಚೇಸ್ಡ್ ಮಾಡಿದೀವಿ. ಸೊ ಎಷ್ಟು? 600 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ. ಒಂದು ಯೂನಿಟ್ಗೆ 5 ರೂಪಾಯಿ ಅಂತೆ. ಸೊ ಅಲ್ಲಿಗೆ 3000 ರೂಪಾಯಿ ಆಯ್ತು. ಹೌದಾ? 5 30 3000 ಆಯ್ತು. ಸೊ ಇವಾಗ ಅಗೈನ್ ಬ್ಯಾಲೆನ್ಸ್ ಅನ್ನು ಹೇಗೆ ಬರ್ಕೋಬೇಕು ನೋಡಿ. ಆಲ್ರೆಡಿ 300 ಯೂನಿಟ್ಸ್ ಇದೆ, ಅದನ್ನ ಹಾಗೆ ಬರ್ಕೋಬೇಕು. ಹೌದಲ್ವಾ? 300 ಯೂನಿಟ್ಸ್ ಇದೆ, ಅದನ್ನ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಈ 600 ಯೂನಿಟ್ಸ್ ಇದೆಯಲ್ಲ, ಈ 600 ಯೂನಿಟ್ಸ್ ಅನ್ನ ನಾವು ಹೇಗ್ ಬರ್ಕೋತೀವಿ? ಈ 600 ಯೂನಿಟ್ಸ್ ಅನ್ನ ಈಗ ಇಲ್ಲಿ ಇದೆ, ಇದನ್ನ ಆಸ್ ಯೂಶುವಲ್ ಹಾಗೆ ಬರ್ಕೊಂಡ್ಬಿಡಿ. 1200 ಬಂತು, 4 ರೂಪಾಯಿ. ಸೊ ಇವಾಗ ಈ 600 ಲಾಸ್ಟ್ ಅಲ್ಲಿ ಬಂದಿದೆ. ಸೊ ಅದು 5 ರೂಪಾಯಿ, ಅಲ್ಲಿಗೆ 3000. ಗೊತ್ತಾಯ್ತಲ್ವಾ? ಸೊ 3000. ಸೊ ಇಲ್ಲಿಗೆ 20ನೇ ತಾರೀಕು ಟ್ರಾನ್ಸಾಕ್ಷನ್ ಮುಗೀತು. ಕ್ಲಿಯರ್? ನೆಕ್ಸ್ಟ್ ಹೇಳಿದಾನೆ 25ನೇ ತಾರೀಕು ಮತ್ತೆ ಪರ್ಚೇಸ್ ಹೇಳಿದಾನೆ. ಸೊ 25/3/2003 ನಲ್ಲಿ ಪರ್ಚೇಸ್ ಹೇಳಿದಾನೆ. ಸೊ ಪರ್ಚೇಸ್ ಬಂದು 300 ಯೂನಿಟ್ಸ್. 1 ಯೂನಿಟ್ಸ್ಗೆ 5 ರೂಪಾಯಿ 50 ಪೈಸೆ. ಸೊ ಅಲ್ಲಿಗೆ 5 3 15 15 1650 ರೂಪಾಯಿ. ಸರಿ ಅಲ್ವಾ? ಸೊ 1650 ರೂಪಾಯಿ ಆಯ್ತು. ಸೊ ಈಗ ಬ್ಯಾಲೆನ್ಸ್ ಹೆಂಗ್ ಬರ್ಕೋತೀರಾ? ಇದು ಪರ್ಚೇಸ್, ಇದು ಇಶ್ಯೂ ಅಲ್ಲ. ಪರ್ಚೇಸ್ ಆಗಿರೋದ್ರಿಂದ ನಮ್ಮ ಹತ್ರ ಇವೆರಡನ್ನ ಬರೆದು ಆಮೇಲೆ ಲಾಸ್ಟ್ ಬರಿಬೇಕು. ಸೊ ನಮ್ಮ ಹತ್ರ ಮೊದಲನೇ ಬ್ಯಾಲೆನ್ಸ್ ಎಷ್ಟಿದೆ? 300 ಇದೆ, ಒಂದಕ್ಕೆ 4 ರೂಪಾಯಿ ಅಂತೆ, 1200. ಅದಾದ್ಮೇಲೆ 600 ಬ್ಯಾಲೆನ್ಸ್ ಇದೆ, ಅದ್ರದ್ದು ಪ್ರೈಸ್ ಬಂದು 5 ರೂಪಾಯಿ. ಸೊ 3000. ನೆಕ್ಸ್ಟ್ ಇವಾಗ ನಾವು ಪರ್ಚೇಸ್ ಮಾಡಿರೋದು ಮತ್ತೆ 300 ಯೂನಿಟ್ಸ್. 1 ಯೂನಿಟ್ಗೆ 5 ರೂಪಾಯಿ 50 ಪೈಸೆ. ಪ್ರೈಸ್ ಬಂದು 1650. ಸೊ ಅಲ್ಲಿಗೆ 15ನೇ ತಾರೀಕು ಮುಗೀತು. ಕ್ಲಿಯರ್? ನೆಕ್ಸ್ಟ್ ಹೇಳ್ತಿದ್ದಾನೆ 30ನೇ ತಾರೀಕು 3ನೇ ತಿಂಗಳು 2003 ಇಶ್ಯೂ 800 ಯೂನಿಟ್ಸ್ ಅಂತ ಹೇಳಿದ್ದಾನೆ. ಸೊ 800 ಯೂನಿಟ್ಸ್ ನ ಇಶ್ಯೂ ಮಾಡಬೇಕು. ಡೈರೆಕ್ಟ್ ಇಶ್ಯೂ ಬನ್ನಿ, ಇಲ್ಲಿ MR ಸ್ಮಾಲ್ ಡ್ಯಾಶ್ ಹಾಕಿ. ನೀವು ಇಶ್ಯೂ ಮಾಡ್ಬೇಕಾಗಿರೋದು ಎಷ್ಟು? 800 ಯೂನಿಟ್ಸ್. ಈ 800 ಯೂನಿಟ್ಸ್ ಅನ್ನ ಹೆಂಗ್ ಇಶ್ಯೂ ಮಾಡ್ತೀರಾ? ಇದು ಲಿಫೋ ಮೆಥಡ್. ಲಿಫೋ ಮೆಥಡ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು? ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಅದಕ್ಕೆ ಹೇಳಿದೀನಿ. ಈಗ ಕೆಳಗಡೆಯಿಂದ ಈ 300 600 300 ಇದೆಯಲ್ಲ, ಇದರಿಂದ ಕೊಟ್ಕೊಳ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಸೊ ಈಗ ಈ 800 ಅನ್ನ ನಾವು ಇಲ್ಲಿ ಕೊಡ್ಬೇಕು. ಇಲ್ಲಿ ಕೊಡ್ಬೇಕಾದ್ರೆ ಫಿಫೋ ನಲ್ಲಿ ಇಲ್ಲಿ ಕೊಟ್ಟು ಆಮೇಲೆ ಇಲ್ಲಿ ಬರ್ತಾ ಇದೀವಿ. ಈಗ ಲಿಫೋ ಆಗಿರೋದ್ರಿಂದ ಇಲ್ಲಿಂದ ಕೊಡ್ಬೇಕು. ಸೊ 300 ಯೂನಿಟ್ಸ್, ಫಸ್ಟ್ 300 ಯೂನಿಟ್ಸ್ 800 ಕೊಡ್ಬೇಕಲ್ವಾ? ಈ 800 ಅಲ್ಲಿ ಲಾಸ್ಟ್ ಅಲ್ಲಿ ಇರೋದು ಯಾವುದು? 300 ಯೂನಿಟ್ಸ್. ಈ 300 ಕನ್ಫ್ಯೂಷನ್ ಮಾಡ್ಕೊಡೋ ಮೇಲೆ ಮೇಲ್ಗಡೆ 300 ಇದೆ. 300 ಇದು 4 ರೂಪಾಯಿ, ಬಟ್ ಈ 300 ಬಂದು 5 ರೂಪಾಯಿ 50 ಪೈಸೆ ಯೂನಿಟ್ ನ ಫಸ್ಟ್ ಕೊಡ್ಬೇಕು. ಸೊ 5 ರೂಪಾಯಿ 50 ಪೈಸೆ 1650 ರೂಪಾಯಿ. ಹೌದಾ? ನೆಕ್ಸ್ಟ್ ಈ 800 ಅಲ್ಲಿ 300 ಕೊಟ್ಟ ಮೇಲೆ ಇನ್ನೆಷ್ಟಿದೆ? 500 ಕೊಡ್ಬೇಕು. ಈ 500 ಎಲ್ಲಿ ಕೊಡ್ತೀವಿ ನಾವು? ಇಲ್ಲಿಂದ ಕೊಡ್ಬೇಕು. ಇಲ್ಲೆಷ್ಟಿದೆ? 600 ಇದೆ. ಈ 600 ಅಲ್ಲಿ ಎಷ್ಟು ಕೊಡ್ಬೇಕು ನಾವು? 500 ನ ಕೊಡ್ಬೇಕು. ಅದ್ರದ್ದು ಪ್ರೈಸ್ ಬಂದು 5 ರೂಪಾಯಿ. ಅಲ್ಲಿಗೆ 5 5 25 2,500. ಸೊ 300 ಪ್ಲಸ್ 500 ಎಷ್ಟಾಯ್ತು? 800 ಕೊಟ್ವ ನಾವಿಲ್ಲಿ. ಕ್ಲಿಯರ್ ಆಯ್ತಾ? ಈಗ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ ನೋಡಿ. 300 ಕೊಟ್ಟಾಯ್ತು. ಈ 600 ರಲ್ಲಿ 500 ನ ಕೊಟ್ಟಾಗಿದೆ. 500 ನ ಕೊಟ್ಬಿಟ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ? 100. ಅದಕ್ಕಿಂತ ಮುಂಚೆ ಬ್ಯಾಲೆನ್ಸ್ ಎಷ್ಟು ಬರ್ಕೋಬೇಕು? ಹಳೆ ಬ್ಯಾಲೆನ್ಸ್ 300 ಇದೆ. ಹೌದಾ? ಅದಾದ್ಮೇಲೆ
100 ಇದೆ. ಸೊ 4 ರೂಪಾಯಿ ಹಾಗೆ ಇರುತ್ತೆ, 1200, 100 ಇಂಟು 5 ರೂಪಾಯಿ 500. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡೇಟ್ ಅಲ್ಲಿ ಇನ್ ಕೇಸ್ ಇತ್ತು 30ನೇ ತಾರೀಕು ಆಗಿರೋದ್ರಿಂದ ಇದು ಕ್ಲೋಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ಕ್ಲೋಸ್. ಇದನ್ನ ನಾವು ಲಿಫೋ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡುವಂತದ್ದು. ಸೊ ಲಿಫೋ ಮೆಥಡ್ ಅಲ್ಲಿ ಲಾಸ್ಟ್ ಇನ್ ಫಸ್ಟ್ ಔಟ್ ನೋಡಿ, ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ 400 ಇದೆ, ಅವತ್ತು ದಿನದ್ದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಡೇಟ್ ಹೋದಾಗ ಫಸ್ಟ್ 400 ನ ಇಲ್ಲಿ ಬರ್ಕೋಬೇಕು. ನೀವು ಫಸ್ಟ್ ಮಾಡ್ಬೇಕಾದ್ರೆ ಕೆಲಸ ಇಲ್ಲಿ ಏನಿರುತ್ತೆ ಅದ್ರ ಮೇಲ್ಗಡೆ ಫಸ್ಟ್ ಬರ್ಕೋಬೇಕು. ಅದಾದ್ಮೇಲೆ ಮತ್ತೆ ನಾವು ಇಲ್ಲಿ ಪರ್ಚೇಸ್ ಮಾಡಿದೀವಿ. ಸೊ ಪರ್ಚೇಸ್ ಮಾಡಿರೋದನ್ನ ಇದ್ರ ಕೆಳಗಡೆ ಬರ್ಕೊಂಡ್ವಿ, 600 ಯೂನಿಟ್ಸ್. ಅದ್ರದ್ದು ಪ್ರೈಸ್ ಕೊಟ್ಟಿರ್ತಾನ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಡೇಟ್ ಅಲ್ಲಿ ಇಶ್ಯೂ ಮಾಡ್ತಾ ಇದೀವಿ 700 ಯೂನಿಟ್ಸ್. ಈ 700 ಯೂನಿಟ್ಸ್ ನ ಹೆಂಗ್ ಕೊಡ್ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಇರುತ್ತಲ್ಲ ಅದರಿಂದ ಕೊಡ್ಬೇಕು, ಅದು ಲಿಫೋ. ಸೊ ಇಲ್ಲಿ 600 ಇತ್ತು ಕೊಟ್ವಿ, ಇನ್ನು 100 ಕೊಡ್ಬೇಕಾಗಿತ್ತು. ಈ 100ನ ಮೇಲಿಂದ ತಗೊಂಡ್ವಿ, ಇನ್ 300 ಉಳ್ಕೊತು. ಈ 300 ಜೊತೆಗೆ ಮತ್ತೆ 600 ನ ಪರ್ಚೇಸ್ ಮಾಡಿದ್ವಿ, 300 600 ಇಲ್ಲಿ ಉಳ್ಕೊಂಡಿದೆಯಲ್ವ ಅದನ್ನ ಬರ್ಬಿಡ್ಬೇಕು. ಫಸ್ಟ್ ಇಲ್ಲಿಗೆ ಬರ್ದ್ರಿ, ಮತ್ತೆ ಈ 600 ಇಲ್ಲಿ ಬರ್ಕೊಂಡ್ರಿ. ನೆಕ್ಸ್ಟ್ ಪರ್ಚೇಸ್ ಆಗಿರೋದ್ರಿಂದ ಮತ್ತೆ ಇವೆರಡು ಬರ್ಕೋಬೇಕು, ಇವೆರಡು ಇಲ್ಲಿಗೆ ಬರ್ಕೊಂಡ್ರಿ. ಇದನ್ನ ಪರ್ಚೇಸ್ ಮಾಡಿದ್ವಿ, ಇಲ್ಲಿಗೆ ಬಂತು 3 ಆಯ್ತು. ನೆಕ್ಸ್ಟ್ 800 ಇಶ್ಯೂ ಮಾಡ್ತಿದ್ವಿ, ಕೊಡ್ಬೇಕಾದ್ರೆ ಕೆಳಗಡೆಯಿಂದ ಇಶ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದೇ ಲಾಸ್ಟ್ ಇನ್ ಫಸ್ಟ್ ಔಟ್ ಲಿಫೋ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಫಿಫೋ ಅಂಡ್ ಲಿಫೋ ಮೆಥಡ್ ಅಂತ ಒಂದು ಸ್ಮಾಲ್ ಪ್ರಾಬ್ಲಮ್ಸ್ ನ ಇವತ್ತಿನ ಕ್ಲಾಸ್ ಅಲ್ಲಿ ಮಾಡಿದೀವಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಎಲ್ಲಾ ಡಿಗ್ರಿ ಫ್ರೆಂಡ್ಸ್ ಗಳಿಗೆ ಇದನ್ನ ಶೇರ್ ಮಾಡಿ. ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಲಿಫೋ ಫಿಫೋದು ಒಂದು ಅಪ್ಗ್ರೇಡೆಡ್ ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.